ಒಂದು ಬ್ಯೂಟಿಫುಲ್ ಆದ ವರ್ಡ್ ಇದೆ, ಅದು ನನ್ನ ಲೈಫಲ್ಲಿ ಕನೆಕ್ಟ್ ಆಗಿದೆ. ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೇನೆ. ನಂತರ ಮೇ ಬಿ ವಿ ಕ್ಯಾನ್ ಇಂಟರಾಕ್ಟ್. ಫಸ್ಟ್ ದೇ ವಿಲ್ ಟೀಸ್ ಯು. ಯಾವುದೇ ಒಂದು ಸ್ಟೆಪ್ ಅನ್ನ, ಹೊಸ ಸ್ಟೆಪ್ ಅನ್ನ ನೀವು ಹಾಕೊಳ್ಳಿ, ಅಪ್ಡೇಟ್ ಆಗಿ, ಅಪ್ಗ್ರೇಡ್ ಆಗಿ, ಫಸ್ಟ್ ದೇ ವಿಲ್ ಟೀಸ್ ಯು, ದೆನ್ ದೇ ವಿಲ್ ಇನ್ಸಲ್ಟ್ ಯು, then they will confront you, and finally they will accept you. ಈ 4 ಮಾತನ್ನ ನೀವು ಮನಸ್ಸಿನಲ್ಲಿ ಇಡ್ಲೇಬೇಕು. ಫಸ್ಟ್ ದೇ ವಿಲ್ ಟೀಸ್ ಯು. ವೆನ್ ಐ ಸ್ಟಾರ್ಟೆಡ್ ವೆಬ್ಸೈಟ್, ಉಂಬೆಗೆ ಎಂಚಿನ ಮಾರೆ ABCD ಗೊತ್ತುಜಿ ಕಂಪ್ಯೂಟರ್ ಐ ವೆಬ್ಸೈಟ್ ಶುರು ಮಲ್ಲಿಗೆ ತಿಳ್ಬೇರಿ. ದೇ ವಿಲ್ ಲಾಫ್ ಅಟ್ ಯು, ದೇ ವಿಲ್ ಟೀಸ್ ಯು. ನಿಮ್ಗೆ ಕೂಡ ಅಷ್ಟೇ, ನಾಳೆ ಯಾವುದಾದ್ರೂ ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಗೊತ್ತಿದ್ದವರೇ, ನಿಮ್ಮ ಒಳಗಿನವರೇ ದೇ ವಿಲ್ ಟೀಸ್ ಯು. ನಾನು ಸ್ಟಾರ್ಟಿಂಗಿಗೆ ವೆಬ್ಸೈಟ್ ಮಾಡಿ ಆ ಲಿಂಕ್ ಅನ್ನ ಈ ಹಾಟ್ಮೇಲ್ ಮೆಸೆಂಜರ್ ಅಲ್ಲಿ ನನ್ನೊಬ್ಬ ಫ್ರೆಂಡಿಗೆ ಕಳಿಸಿದೆ, ನಮ್ಮ ಕಾಲೇಜ್ ಮೇಟ್. ಆ ಲಿಂಕ್ ಅನ್ನ ಕಳಿಸಿದಾಗ ಆ ರಿಪ್ಲೈ ಬಂದಿತ್ತು, ಏನು ಗೊತ್ತಾ? ಗೋ ಮ್ಯಾನ್, ವಾಟ್ ಈಸ್ ದಿಸ್ ಬುಲ್ಶಿಟ್, ಐ ಡೋಂಟ್ ಹ್ಯಾವ್ ಟೈಮ್. ದಿಸ್ ಈಸ್ ದಿ ರಿಯಲ್ ಇನ್ಸಿಡೆಂಟ್ ಅಂಡ್ ರಿಯಾಲಿಟಿ. Go man, what is this bullshit? I don't have time. Adre, the same person, he was IT engineer that time. IT ಅಲ್ಲಿ ಕೆಲಸಕ್ಕಿದ್ದ. Same person in the year 2012, he met me in Dubai and he said, I am going back to Mangalore. I lost my job. Can I come and work with you? Can I come and work with you? ಕೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆ ಟೀಸ್ ಏನಿದೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ನಮಗೆ ಬೇಕು. ಸಹಿಸಿಕೊಳ್ಳುವ, ಯಾರು ಏನು ಟೀಸ್ ಮಾಡಿದ್ರು ಕೂಡ ಏನು ಹೆದರಬೇಡಿ, ನೀವು ಏನು ಹೆದರಬೇಡಿ, ಕ್ಯಾರೆ ಮಾಡಬೇಡಿ. ಸೆಕೆಂಡ್ ಸ್ಟೆಪ್, ದೇ ವಿಲ್ ಇನ್ಸಲ್ಟ್ ಯು. ಹೇಗೆ ಇನ್ಸಲ್ಟ್ ಮಾಡಿದ್ದು ನನ್ನನ್ನು? ಇಮೇಲ್ ಇತ್ತು. ಈಗ ವಾಟ್ಸ್ಆಪ್, ಫೇಸ್ಬುಕ್ ಅದರಲ್ಲಿ ಇದರಲ್ಲಿ ಎಲ್ಲ ಬರೀತಾರಲ್ಲ ಎನೋನಿಮಸ್. ಆವಾಗ ಎನೋನಿಮಸ್ ಹೆಸರಲ್ಲಿ ಇಮೇಲ್ ಬರೆಯುವುದು. ಇಮೇಲ್ ಬರೆಯುವುದಂದ್ರೆ ಏನು? ಎಂತ ಅಬ್ಯೂಸು, ತಂದೆಗೆ, ತಾಯಿಗೆ, ಎಲ್ರಿಗೆ ಕೂಡ, ಹೆಂಡತಿಗೆ, ಎಲ್ರಿಗೆ ಕೂಡ ಬೇಡವಾದ ಶಬ್ದದಲ್ಲಿ ಅಬ್ಯೂಸ್ ಮಾಡುವುದು. ಯಾರಾದ್ರೂ ಬಿಟ್ಟು ಓಡ್ಲೇಬೇಕು ಫೀಲ್ಡ್ ಅಂತ ಒಂದು ಏನು ಟಾರ್ಚರ್ ಬರ್ತಿತ್ತು. ಆದ್ರೆ ಅಲ್ಲಿಂದ ಓಡಿ ಹೋಗಬಾರದು ನಾವು. ನನ್ನ ಚರ್ಮ ದಪ್ಪ ಆದದಲ್ಲಿ ಅದನ್ನ ಅಬ್ಯೂಸ್ ಅನ್ನ ಕೇಳಿ 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 ಒಂದು ವೇಳೆ ಯಾವ ದಿನ ನನಗೆ ಅಬ್ಯೂಸಿವ್ ಇಮೇಲ್ ಅಥವಾ ಕ್ರಿಟಿಸಿಸಮ್ ಇಮೇಲ್ ಬರುದಿಲ್ವೋ ಆ ದಿವಸ ರಾತ್ರಿ ನನಗೆ ನಿದ್ದೆ ಬರ್ಲಿಕ್ಕಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನ ಪಾಪ್ಯುಲಾರಿಟಿ ಡೌನ್ ಆಯ್ತಂತ. ಎಸ್, ನನ್ನ ಪಾಪ್ಯುಲಾರಿಟಿ ಡೌನ್ ಆಯ್ತಂತ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಇವತ್ತು ಯಾಕೆ ನನಗೆ ಇಮೇಲ್ ಬರಲಿಲ್ಲ? ಸೊ ಫೇಸ್ ದ ಇನ್ಸಲ್ಟ್. ಏನಿಲ್ಲ, ಏನಾಗುದಿಲ್ಲ, ಫೇಸ್ ದ ಇನ್ಸಲ್ಟ್. Then the third thing, they will confront you. Confront you ಅಂದ್ರೆ ನೀವೊಂದು ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದೀರಿ, ಟೀಸ್ ಆಯ್ತು, ಇನ್ಸಲ್ಟ್ ಆಯ್ತು, ನಂತರ ತಡೆದುಕೊಳ್ಳಿಕ್ಕೆ ಆಗದವರು ನಿಮ್ಮದಾಗೇನೆ ಇನ್ನೊಂದು ಶುರು ಮಾಡ್ತಾರೆ, ನಿಮ್ಮನ್ನ ಡೌನ್ ಮಾಡ್ಲಿಕ್ಕೆ. ಅವರಿಗೆ ನಾಲೆಜ್ ಇರುವುದಿಲ್ಲ ಅಥವಾ ಬೇರೆ ಏನಿಲ್ಲ, ಆದ್ರೆ ಇವನನ್ನ ಡೌನ್ ಮಾಡ್ಬೇಕಂತ ಕನ್ಫ್ರಂಟ್ ಮಾಡ್ತಾರೆ. ಆ ಕನ್ಫ್ರಂಟ್ ಮಾಡುವ ಸಮಯದಲ್ಲಿ ಕಾಂಪಿಟಿಷನ್ ನಲ್ಲಿ ನೀವು ಸ್ಟೇಬಲ್ ಆಗಿರಬೇಕು, ಹೆದರಬಾರದು. ಏನಾಗುದಿಲ್ಲ, ಯಾವುದೇ ತರದ ಬಿಸ್ನೆಸ್ ಅನ್ನು ಓಪನ್ ಮಾಡಿ, ಏನಾಗುದಿಲ್ಲ. ಅಲ್ಲಿ ಕೂಡ ಗಟ್ಟಿ ನಿಂತ್ರೆ ದೆನ್ ದೇ ವಿಲ್ ಎಕ್ಸೆಪ್ಟ್ ಯು. ಇವತ್ತು ನನ್ನ ದೈಜಿ ವರ್ಲ್ಡ್ ಅಲ್ಲಿ ಯಾರು ಟೀಸ್ ಮಾಡಿದ್ರು, ಯಾರು ಇನ್ಸಲ್ಟ್ ಮಾಡಿದ್ರು, ಯಾರು ಕನ್ಫ್ರಂಟ್ ಮಾಡಿದ್ರು, 80% ಪೀಪಲ್ ದೇ ಹ್ಯಾವ್ ಎಕ್ಸೆಪ್ಟೆಡ್ ಮೀ. And more than 5 to 10 of my friends, my close people, they are my biggest admirers today. So this is the best lesson. ನಿಮಗೆ ನಿಮ್ಮ ಈ ಬಿಸ್ನೆಸ್ ಇದರಲ್ಲಿ ಬೆಸ್ಟ್ ಲೆಸನ್ ಈ 3 ನೀವು ದಯಮಾಡಿ ಮನಸ್ಸಿನಲ್ಲಿಡಿ. ಈ 3 ವಿಷಯದಲ್ಲಿ ನೀವು ಪಾಸ್ ಆದರೆ ನಿಮ್ಮ ಯಾವುದೇ ವೆಂಚರ್ ಇರಲಿ ಅದು 100% ಪಾಸ್.